ಎಲ್ಲರಿಗೂ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಿಷ್ಟು ಬೇಸಿಕ್ ಡ್ಯಾನ್ಸ್ ಸ್ಟೆಪ್ಸ್ನ ಹೇಳ್ಕೊಡ್ತಿದ್ದೀನಿ. ಸೊ ಇದು ಮಕ್ಕಳಿಗೂ ಯೂಸ್ಫುಲ್ ಆಗಿರುತ್ತೆ. ಅದರೊಟ್ಟಿಗೆ ನೀವೇನಾದರೂ ಡ್ಯಾನ್ಸ್ ಕೊರಿಯೋಗ್ರಫಿ ನೀವೇ ಮಾಡ್ಕೊತಾ ಇದ್ದರೆ ಸೊ ಈ ಸ್ಟೆಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಲೆಗ್ ಮೂಮೆಂಟ್ಸ್ ಸೇಮ್ ಇರುತ್ತೆ, ಜಸ್ಟ್ ಹ್ಯಾಂಡ್ ಮೂಮೆಂಟ್ಸ್ ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ಲೆಗ್ ಮೂಮೆಂಟಿಂದ ನೀವು ಎಷ್ಟೊಂದು ಸ್ಟೆಪ್ಸ್ಗಳನ್ನ ಮಾಡಬಹುದು ಅನ್ನೋದನ್ನು ನಾನು ಈ ವಿಡಿಯೋದ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇವಾಗ ನಂದೆರಡು ಕಾಲು ಜಾಯಿನ್ ಆಗಿದೆ. ಸೊ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಕನ್ವೀನಿಯೆಂಟ್ ಇದೆಯೋ ಆಗುತ್ತೋ ಅಷ್ಟು ನೀವು ಕಾಲನ್ನು ವೈಡ್ ಮಾಡ್ಕೊಳ್ಳಿ. ತೀರಾ ಹತ್ರನೂ ಇಟ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ತೀರಾ ದೂರನೂ ಇಟ್ಕೊಳ್ಳೋಕೆ ಹೋಗಬೇಡಿ ಕಾಲುಗಳನ್ನು. ಹಾಗೆ ಇವಾಗ ರೈಟ್ ಲೆಗ್ನ ನಾನು 2 ಸರಿ ಟ್ಯಾಪ್ ಮಾಡ್ತಾಯಿದ್ದೀನಿ, 1 2. ಹಾಗೆ ಲೆಫ್ಟ್ ಲೆಗ್ನ ಕೂಡ ಟ್ಯಾಪ್ ಮಾಡ್ತಾಯಿದ್ದೀನಿ, 1 2 3 4. ಓಕೆ, ಸೊ ಸಿಂಪಲ್, ಈಸಿ, ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಸೊ ಇವಾಗ 1 by 1 ಹ್ಯಾಂಡ್ ಮೂಮೆಂಟ್ಸ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಚಿಟಿಕೆ ಹೊಡಿತೀವಲ್ಲ ನಾವು, ಆ ಥರ ತೋರಿಸ್ತಾ ಇದ್ದೀನಿ. ಸೊ ವೆರಿ ಈಸಿ, ವೆರಿ ಸಿಂಪಲ್, ಯಾರು ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಬೀಟ್ ಪ್ರಕಾರ ಮಾಡ್ತಾಯಿದ್ದೀನಿ. ಸೊ ನೀವು ಇದೇ ಸ್ಟೆಪ್ ಅಂತ ಅಲ್ಲ, ಬೇರೆ ಯಾವುದೇ ಸ್ಟೆಪ್ ಆದ್ರೂ ಮ್ಯೂಸಿಕ್ಕಿಗೆ ಅಕಾರ್ಡಿಂಗ್ ಆಗಿ ನೀವು ಸ್ಲೋ ಅಥವಾ ಫಾಸ್ಟ್ ಮೂಮೆಂಟ್ಸನ್ನ ಮಾಡ್ಕೋಬೋದು. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಸ್ಟೆಪ್. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲ್ಯಾಪಿಂಗ್. ಸೋ ಈಸಿ, ಲೆಫ್ಟ್ ಸೈಡ್ 2 ಕ್ಲ್ಯಾಪಿಂಗ್, ರೈಟ್ ಸೈಡ್ 2 ಕ್ಲ್ಯಾಪಿಂಗ್, ಹಾಗೆ 2 ಸರಿ ಕೆಳಗೆ 2 ಸರಿ ಮೇಲೆ. ಎಷ್ಟು ಈಸಿ ಇದೆ. ದೊಡ್ಡವರು ಕೂಡ, ಇವಾಗ ನಂಗೆ ಡ್ಯಾನ್ಸ್ ಬರೋದೇ ಇಲ್ಲ ಅನ್ನೋರು ಕೂಡ ಆರಾಮಾಗಿ ಮಾಡ್ಬೋದು. ನೀವು ಮದುವೆಗಳಲ್ಲಿ, ಫಂಕ್ಷನ್ಸ್ಗಳಲ್ಲಿ ನಿಮಗೆ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇರುತ್ತೆ, ಬಟ್ ಸ್ಟೆಪ್ಸ್ ಹೆಂಗೆ ಮಾಡೋದು ಏನು ಅಂತ ಯೋಚನೆ ಮಾಡೋದೇ ಬೇಡ. ನೀವು ಹೆವಿ ಡ್ರೆಸ್ ಹಾಕ್ಕೊಂಡಿರಲಿ ಅಥವಾ ಡ್ಯಾನ್ಸ್ ಮಾಡೋಕ್ಕೆ ಜಾಸ್ತಿ ಜಾಗ ಇಲ್ಲ ಅಂದ್ರೂ ಕೂಡ ನೀವು ಆರಾಮವಾಗಿ ಈ ಸ್ಟೆಪ್ಗಳನ್ನ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಹ್ಯಾಂಡ್ ವೇವಿಂಗ್. ಒಂದನ್ನೇ ನಾನು 3 ಥರದ್ರಲ್ಲಿ ತೋರಿಸಿದ್ದೀನಿ. ಒಂದು ಬಂದುಬಿಟ್ಟು ಸಿಂಪಲ್ ಅಪ್ ಆ್ಯಂಡ್ ಡೌನ್ ಮಾಡೋದು, ನಿಮಗೆ ಬೇಸಿಕ್ಸಿ ಅಪ್ ಡೌನ್ ಮಾಡಿದರೆ ಆಯಿತು, ಇದು ಒಂಥರ ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡೋಣ, ಅಂದರೆ ವೇವ್ ಥರ ಮಾಡೋಣ, ಅದು ಒಂದು ರೀತಿ ಸ್ಟೆಪ್ ಆಗುತ್ತೆ. ಹಾಗೆ ಇದು ಪಂಜಾಬಿ ಸ್ಟೈಲ್ ಬಲ್ಲೆ ಈ ಥರ ಮಾಡಿದ್ರೂ ಕೂಡ ಒಂದು ಸಿಂಪಲ್ಲಾಗಿರೋಂಥ ಸ್ಟೆಪ್ ಆಗುತ್ತೆ. ಸೊ ಈ ಸ್ಟೆಪ್ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಅಷ್ಟೇ 2 ಟೈಮ್ಸ್ ನಾನು ನಮ್ಮ ಆರ್ಮ್ಸನ್ನು ನಮ್ಮ ಕಡೆಗೇ ಪುಲ್ ಮಾಡ್ಕೊಳ್ಳೋದು. ಸೊ ಇದನ್ನು ಕೂಡ ವೆರಿ ಈಸಿ, ನೀವು ಬೀಟಿಗೆ ತಕ್ಕಂಗೆ ಸ್ಪೀಡ್ ಅಥವಾ ಸ್ಲೋ ಮಾಡ್ಬೋದು. ಇದು ನೋಡಿ, ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಸಾಂಗ್ ಸೆಲೆಕ್ಷನ್ಸಲ್ಲಿ, ಗ್ರೂಪ್ ಡ್ಯಾನ್ಸ್ಗಳಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಇದು ಹೇಳ್ಕೊಡೋಕ್ಕೂ ಈಸಿ, ಈ ಥರದ ಸ್ಟೆಪ್ಗಳು ಬೇರೆಯವರಿಗೆ. ಹಾಗೆ ನಮಗೆ ಮಾಡೋಕ್ಕೂ ಕೂಡ, ನೆನಪಿಟ್ಕೊಳ್ಳೋಕ್ಕೂ ಕೂಡ ತುಂಬ ಸುಲಭ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ರೀತಿ ಇನ್ನೂ ವಿಡಿಯೋ ಬೇಕಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.